ಹೊಸ ಫಾಸ್ಟ್ಯಾಗ್ ನಿಮಗೆ 3000 ರೂಪಾಯಿಗೆ ಸಿಗುತ್ತೆ. 200 ಟ್ರಿಪ್ಗಳನ್ನು ನೀವು ಅದರಲ್ಲಿ ಹೊಡೆಯಬಹುದು. 200 ಟ್ರಿಪ್ನ ಸಂಚಾರಕ್ಕೆ ನಿಮಗೆ ಅದನ್ನು ಅನುವು ಮಾಡಿಕೊಡುತ್ತೆ. ಅದು 1 ವರ್ಷ ಅಥವಾ ಗರಿಷ್ಠ 200 ಟ್ರಿಪ್ಗಳು. ನೀವು 1 ವರ್ಷ ಆದರೂ ಬಳಸ್ಕೊಳ್ಳಿ ಅದನ್ನು. ಅಥವಾ ಇಲ್ಲಪ್ಪ ನಾನು 6 ತಿಂಗಳಿಗೆ 200 ಟ್ರಿಪ್ ಮಾಡಿಬಿಡ್ತೀನಿ, 3 ತಿಂಗಳಿಗೆ ಮಾಡಿಬಿಡ್ತೀನಿ ಅಂದರೆ ಆ 200 ಟ್ರಿಪ್ಗೆ ಅದು ಬರುತ್ತೆ. ಎರಡರಲ್ಲಿ ಯಾವುದಾದ್ರೂ ಸರಿ. ಯಾವುದು ಮೊದಲು ಅದು ಎರಡರಲ್ಲಿ ಯಾವುದು ಫಸ್ಟು ಅದೇ ಆಗೋದು. ಅದು 1 ವರ್ಷ ಆದರೂ ಅದನ್ನು ಯೂಸ್ ಮಾಡ್ಕೋಬಹುದು ನೀವು. ಅದರ ವ್ಯಾಲಿಡಿಟಿ 1 ವರ್ಷ ಆದಮೇಲೆ 3000 ಕೊಟ್ಟಿದ್ದಲ್ಲ ನಾನು ಅಂದರೆ ಅದು ಅಪ್ಲೈ ಆಗಲ್ಲ. 200 ಟ್ರಿಪ್ ಆದರೆ 201ನೇ ಟ್ರಿಪ್ಪು ಇನ್ನೂ 1 ವರ್ಷನೇ ನಾನು ಬಂದಿಲ್ಲ ಅಂದರೆ ಅದು ಅನ್ವಯ ಆಗಲ್ಲ. 200 ಟ್ರಿಪ್ ಆದರೂ ಸರಿ, 1 ವರ್ಷ ಆದರೂ ಸರಿ, 3000 ರೂಪಾಯಿ ಕಟ್ಟಿಬಿಡಿ, ಒಂದು ಟೋಲ್ನ ಪಾಸ್ ಅಂತ ತೊಗೊಬಿಡಿ ನೀವು, ಇದು ಅನ್ವಯ ಆಗುತ್ತೆ ಅಂತ. ಒಂದು ಟೋಲ್ ದಾಟಲಿಕ್ಕೆ ಕೇವಲ 15 ರೂಪಾಯಿ ಮಾತ್ರ. ಆಗಸ್ಟ್ 15ರಿಂದ ವಾರ್ಷಿಕ ಪಾಸ್ ರೀಚಾರ್ಜ್ ಸೌಲಭ್ಯ ಇರುತ್ತೆ. ಖಾಸಗಿ ವಾಹನಗಳಿಗೆ ಮಾತ್ರ ಈ ವಾರ್ಷಿಕ ಪಾಸನ್ನು ಪರಿಚಯ ಮಾಡ್ತಿರೋದು. ಕಾರು, ಜೀಪ್, ವ್ಯಾನ್ಗಳಿಗೆ ಮಾತ್ರ ವಾರ್ಷಿಕ ಪಾಸ್ ಇರುತ್ತೆ. ದೇಶಾದ್ಯಂತ NHಗಳಲ್ಲಿ, ರಾಷ್ಟ್ರೀಯ ಹೆದ್ದಾರಿ ಅಥವಾ ನ್ಯಾಷನಲ್ ಹೈವೇಗಳಲ್ಲಿ ವಾರ್ಷಿಕ ಪಾಸ್ ಅನ್ವಯವಾಗುತ್ತೆ. ಸ್ಥಳೀಯ ಅಥವಾ ರಾಜ್ಯ ಟೋಲ್ಗಳಿಗೆ ಇದು ಅನ್ವಯ ಆಗಲ್ಲ. ಬರೀ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀವು ಟ್ರಾವೆಲ್ ಮಾಡ್ತಿರಲ್ಲ ಅವಾಗ ಮಾತ್ರ ಇದು ಅಪ್ಲೈ ಆಗೋದು. ಸ್ಥಳೀಯವಾಗಿ ರಾಜ್ಯ ಹೆದ್ದಾರಿಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಇದೇ ಬಂದುಬಿಟ್ಟಿದೆ. ಅದನ್ನು ನೈಸ್ ರೋಡಲ್ಲೆಲ್ಲ ಹೋಗ್ತಾ ಇದ್ದೀನಿ, ಅಲ್ಲೂ ಕೊಟ್ಟುಬಿಡಿ, ಇನ್ನೊಂದು ಕಡೆ ಕೊಟ್ಟುಬಿಡಿ ಅಂತ ಬರದೇ ಇರಬಹುದಿದು. ಟೋಲ್ ಪ್ಲಾಜಾಗಳಲ್ಲಿ ವಾಹನ ದಟ್ಟಣೆ ತಪ್ಪಿಸುವ ದೃಷ್ಟಿಯಿಂದ ಈ ಕ್ರಮ ಅಂತ ಹೇಳಲಾಗಿದೆ. ಸವಾರರಿಗೆ ಏನು ಲಾಭ? ವಾರ್ಷಿಕ ಪಾಸ್ನಿಂದ ವಾಹನ ಸವಾರಿಗೆ ಲಾಭ ಆಗುತ್ತೆ. ಸಾಮಾನ್ಯವಾಗಿ ವರ್ಷಕ್ಕೆ 10,000 ರೂಪಾಯಿ ಟೋಲೇ ಕಟ್ಟಬೇಕಾಗ್ತಾ ಇತ್ತು. ವಾರ್ಷಿಕ ಪಾಸ್ ಖರೀದಿ ಮಾಡಿದ್ರೆ 3,000 ರೂಪಾಯಿಗೆ ಇದು ಮುಗಿಯುತ್ತೆ. ಇನ್ನು 7,000 ರೂಪಾಯಿ ವಾಹನ ಸವಾರಿಗೆ ಉಳಿತಾಯ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಟೋಲ್ ಪ್ಲಾಜಾಗಳಲ್ಲಿ ಕಾಯುವುದು ತಪ್ಪುತ್ತೆ. ಪಾಸ್ ಪಡ್ಕೊಳ್ಳೋದು ಹೇಗಪ್ಪ? ಕೇಂದ್ರದ ಪ್ರತ್ಯೇಕ ಅಧಿಕೃತ ವೆಬ್ಸೈಟಲ್ಲಿ ಲಿಂಕ್ ಇದೆ. NHA ಹೆದ್ದಾರಿ ಸಚಿವಾಲಯದ ಕಡೆಯಿಂದ ಅಪ್ಲಿಕೇಶನ್ ಇರುತ್ತೆ. ಅಲ್ಲಿ ಅಪ್ಲಿಕೇಶನ್ ನೀವು ಹಾಕಿದ್ರೆ ಶೀಘ್ರದಲ್ಲಿಯೇ ಅಪ್ಲಿಕೇಶನ್ ಒಂದು ಬಿಡುಗಡೆ ಆಗಿರುತ್ತೆ. ಅದರ ಮೂಲಕ ನೀವು ಅಪ್ಲೈ ಮಾಡ್ಕೊಳ್ಬಹುದಾಗುತ್ತೆ. 60 ಕಿಲೋಮೀಟರ್ ನಿಯಮ ಅಂದರೆ ಏನಪ್ಪ ಅಂದರೆ ನೋಡಿ, 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸಿಸುವ ಜನರಿಗೆ ಇದು ಅನುಕೂಲವಾಗುತ್ತೆ. ಅಂಥವರು ಇನ್ನು ಮುಂದೆ ಈ 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದ್ದೀನಿ ನಾನು ಟೋಲ್ಗೆ ಅಂತ ಬಂದಾಗ ಮತ್ತೆ ಟೋಲ್ ಕಟ್ಟುವಂತಿರಲ್ಲ. ಅವರು 3,000 ಪಾಸ್ ಖರೀದಿ ಮಾಡಿದ್ರೆ ಸಾಕು, ವರ್ಷ ಪೂರ್ತಿ ಜಂಜಾಟ ಇರಲ್ಲ. ವಿಶೇಷವಾಗಿ ಒಂದೇ ಟೋಲ್ ಮಾರ್ಗದಲ್ಲಿ ಓಡಾಡ್ತಾರಲ್ಲ ಅವ್ರಿಗೆ ಇದು ಅನುಕೂಲ ಆಗುತ್ತೆ ಅಂತ. ವಾರಕ್ಕೆ ಹಲವಾರು ಬಾರಿ ಓಡಾಡುವವರೆಗೂ ಕೂಡ ಲಾಭ ಆಗುತ್ತೆ. ಪ್ರತಿ ಬಾರಿಯೂ ಟೋಲ್ ಶುಲ್ಕ ಪಾವತಿ ಮಾಡ್ತಕ್ಕಂಥ ಅವಶ್ಯಕತೆ ಇರಲ್ಲ. ಪಾಸಿಂದಿನ ಉದ್ದೇಶ ನೋಡಿದ್ರೆ ಟೋಲ್ ಪ್ಲಾಜಾಗಳಲ್ಲಿ ತುಂಬ ವಾಹನ ಇರುತ್ತೆ, ವೆಯ್ಟ್ ಮಾಡಬೇಕು ಅಂತ. ತಪ್ಪುತ್ತದು. ಜನ ಹೆಚ್ಚಾಗಿ ಡಿಜಿಟಲ್ ಪಾವತಿ ಬಳಸುವಂತೆ ಮಾಡಬೇಕಾಗತ್ತೆ. ಅದು ಆ ಕಾರಣದಿಂದನೂ ಕೂಡ ಟೋಲ್ ಸಿಬ್ಬಂದಿ ಚಾಲಕರ ನಡುವೆ ಜಗಳ ಆಗುತ್ತೆ, ಅದು ಎಂಡ್ ಆಗಬೇಕು. 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸಿಸುವವರ ಸಮಸ್ಯೆ ಬಗೆಹರಿಬೇಕು. ಪ್ರಯಾಣ ವೇಗವಾಗಿ, ಸುಲಭವಾಗಿ, ಸುಗಮವಾಗಿ, ಒತ್ತಡ ರಹಿತವಾಗಿ ಮಾಡೋದು ಕೂಡ ಇದರ ಉದ್ದೇಶ.